ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ನಿವೇದಿತಾ ಅವರು ತನ್ನ ಗಂಡನಿಗೆ ಡಿವೋರ್ಸ್ ಕೊಡಕ್ಕೆ ಕಾರಣ ಅಂತ ಹೇಳಿದ ಬೆಸ್ಟ್ ಫ್ರೆಂಡ್ ಇವರೇನಾ? ನಿವೇದಿತಾ ಜೊತೆ ಡೈಲಿ ಅವರ ರೀಲ್ಸ್ನಲ್ಲಿ ನಿವೇದಿತಾ ಅವರೇ ನಾಚುವಂತೆ ಕುಣಿಯೋ ಈ ಬಾಲೆ ಯಾರು? ನಿವೇದಿತಾ ಅವ್ರಿಗೆ ಇವ್ರ ಮೇಲೆ ಯಾಕಿಷ್ಟು ಲವ್? ಹಾಗಿದ್ರೆ ನಿವೇದಿತಾಗೆ ಈ ಗರ್ಲ್ ಫ್ರೆಂಡ್ ಗಂಟು ಬಿದ್ದಿದ್ದಾದ್ರೂ ಎಲ್ಲಿಂದ? ಇದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ನಿವೇದಿತಾ ಗೌಡ ಚಂದನ್ ಶೆಟ್ಟಿಯಿಂದ ದೂರಾದ ಮೇಲೆ ತುಸು ಹೆಚ್ಚೆ ಹಾಟ್ ಆಗಿ ಡ್ಯಾನ್ಸ್ ಮಾಡ್ತಾ ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಪ್ರತಿದಿನ ಒಂದು ರೀಲ್ಸ್ ನ ಅಪ್ಲೋಡ್ ಮಾಡ್ತಾನೆ ಇದ್ದಾರೆ. ನಿವೇದಿತಾ ಯಾವ ಮಟ್ಟಕ್ಕೆ ಹಾಟ್ ಆಗಿದ್ದಾರೆ ಅಂದ್ರೆ ಇವರ ಹಾಟ್ನೆಸ್ ಕುರಿತೆ ಪ್ರತಿದಿನ ರಾಜ್ಯವೇ ತಲೆ ಕೆಡಿಸಿಕೊಳ್ಳುವ ಭರ್ಜರಿ ಚರ್ಚೆ ನಡೆಯುತ್ತೆ. ಪುರ್ಸೋತಿರೋರ ಕಮೆಂಟ್ಗಳಲ್ಲಿ ನಿತ್ಯ ನಿವೇದಿತಾ ದೇಹ ಪ್ರದರ್ಶನದ ಬಗ್ಗೆ ಕವನ, ಕವಿತೆ, ಗಜಲ್ಗಳೇ ಹರಿದು ಬರ್ತಿವೆ. ಆದ್ರೆ ನಿವೇದಿತಾ ಜೊತೆಗೆ ಈ ಹಾಟ್ ರೀಲ್ಗಳಲ್ಲಿ ಕಾಣಿಸ್ಕೊಳ್ತಿರೋ ಬಾಲೆ ಯಾರು ಅನ್ನೋದು ಈಗ ಎಲ್ಲರೂ ಹುಡುಕ್ತಾ ಇರೋ ಬಿಗ್ಗೆಸ್ಟ್ ಸೀಕ್ರೆಟ್. ಇತ್ತೀಚೆಗೆ ಕಮೆಂಟ್ ಮಾಡೋ ಫಾಲೋಯಿಂಗ್ ಬಾಂಧವರ ಕುರಿತು ಮಾತನಾಡಿದ ನಿವೇದಿತಾ ಗೌಡ ಗೆಳತಿ, ನಾವಿಬ್ರು ಯಾವ ಬಾರ್ ಡ್ಯಾನ್ಸರ್ಗಿಂತ ಕಮ್ಮಿ ಅಂದಿದ್ರು, ನಾವಿಬ್ರೇ ಬೆಸ್ಟ್ ಪಾರ್ಟ್ನರ್ ಅಂದಿದ್ರು. ಅಂದ ಹಾಗೆ ನಿವೇದಿತಾ ಅಷ್ಟೇ ಹಸಿ ಬಿಸಿಯಾಗಿ ಕಾಣಿಸಿಕೊಳ್ಳೋ ನಿವೇದಿತಾಕ್ಕಿಂತ 2-3 ಮಲ್ಲಿಗೆಯಷ್ಟು ಹೆಚ್ಚೆ ತೂಕವಿರೋ ಈ ಬಾಲೆ ಯಾರು ಅಂತ ಕೆಲವರು ಹುಡುಕಾಡಿ ತಡಕಾಡಿರ್ತಾರೆ. ಅವರಿಗಾಗಿ ಈ ಸಂಶೋಧನೆ. ನಿವೇದಿತಾ ಗೌಡ ಜೊತೆಗೆ ಡ್ಯಾನ್ಸ್ ಮಾಡ್ತಿರೋ ಇವರ ಇನ್ಸ್ಟಾಗ್ರಾಮ್ ಹೆಸರು ವಾಣಿ GS. ಅಂದ್ರೆ ಇವರ ಪೂರ್ತಿ ಹೆಸರು ವಾಣಿಶ್ರೀ ಗಂಗಾಧರ್ ಎಸ್. ಇನ್ನೂ ಪೂರ್ತಿ ಹೆಸರು ಬೇಕು ಅಂದ್ರೆ ವಾಣಿಶ್ರೀ ಗಂಗಾಧರ್ ಶಿಡ್ಲಪ್ಪ ಗೋಳ್. ಮೂಲತಃ ಬೆಂಗಳೂರಿನವರು. ಇನ್ಫೋಸಿಸ್ ಸೇರಿದಂತೆ ಹಲವು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಈ ವಾಣಿಶ್ರೀ ಅವರಿಗೂ ನಿವೇದಿತಾ ಗೌಡಗೂ ಎಲ್ಲಿಯ ಲಿಂಕು? ಇವರಿಬ್ರು ಹೇಗೆ ಫ್ರೆಂಡ್ಸ್ ಆದ್ರು ಅಂದ್ರೆ ನಿವೇದಿತಾ ಗೌಡ ಹಾಗೂ ವಾಣಿಶ್ರೀ ಕಾಲೇಜ್ ಫ್ರೆಂಡ್ಸ್. ಇಬ್ರು ಮೈಸೂರಿನ RSBRR ಮಹಾಜನ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಒಟ್ಟಿಗೆ ಓದಿದ್ದಾರೆ. ಈ ಕಾಲೇಜ್ನಲ್ಲಿ ಇಬ್ಬರು BCA ಓದುವಾಗ ಫ್ರೆಂಡ್ಸ್ ಆಗಿದ್ದಾರೆ. ಕಾಲೇಜ್ನಲ್ಲಿ ಇರುವಾಗಲೇ ನಿವೇದಿತಾ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಬಿಗ್ ಬಾಸ್ ಮನೆಗೂ ಎಂಟ್ರಿ ಕೊಟ್ಟಿದ್ರು. ಆಗ ನಿವೇದಿತಾ ಹಾಗೂ ವಾಣಿ ನಡುವೆ ಸ್ವಲ್ಪ ಅಂತರವಾಗಿತ್ತು. ಆದ್ರೆ ನಿವೇದಿತಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡಲು ಶುರು ಮಾಡಿದ ಮೇಲೆ ಈ ಫ್ರೆಂಡ್ಸ್ ಮತ್ತೆ ಒಂದಾಗಿದ್ರು. ಚಂದನ್ ಹಾಗೂ ನಿವೇದಿತಾ ಡಿವೋರ್ಸ್ ಆದ್ಮೇಲೆ ಈ ಜೋಡಿ ಇನ್ನಷ್ಟು ಕ್ಲೋಸ್ ಆಗಿದೆ. ವೃತ್ತಿಯಲ್ಲಿ ವಾಣಿಶ್ರೀ ಒಬ್ಬ ಟ್ರೈನರ್. ಸಾಕಷ್ಟು ಅನುಭವ ಇರೋ ವಾಣಿಶ್ರೀ ಸಾವಿರಾರು ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಟ್ರೈನಿಂಗ್ ಅನ್ನ ನೀಡ್ತಾನೂ ಇದ್ದಾರೆ. ಇದರ ಜೊತೆಗೆ ವಾಣಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು. ಯಾರೇನೇ ಕಮೆಂಟ್ ಮಾಡಿದ್ರು ನಿವೇದಿತಾ ಗೌಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟಿದ್ದಾರೆ. ಆದ್ರೆ ವಾಣಿ ಮಾತ್ರ ರಿಪ್ಲೈ ಮಾಡೋದನ್ನ ಬಿಟ್ಟಿಲ್ಲ. ಆದ್ರೂ ಕಮೆಂಟ್ ಮಾಡೋರ ಸಂಖ್ಯೆ ಕಮ್ಮಿ ಆಗಿಲ್ಲ. ಇಬ್ಬರನ್ನ ಸಲಿಂಗ ಕಾಮಿಗಳು ಅಂದ್ರು. ಇಬ್ಬರಿಗೂ ಮಾನ ಮರ್ಯಾದೆ ಇಲ್ಲ ಅಂದ್ರು. ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಕಲಿತೀರಾ ಅಂತ ಅದು ಕೂಡ ಹೇಳಿದ್ರು. ಏನೇ ಅಂದ್ರು ಇಬ್ಬರ ನಡುವೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇರೋದಂತೂ ಕಾಣ್ತಿದೆ. ಆದ್ರಿದು ರೀಲ್ಸ್ ಮಾಡೋದಕ್ಕೆ ಮಾಡಿಕೊಂಡಿರೋ ಫ್ರೆಂಡ್ಶಿಪ್ ಆಗದೆ ಇರ್ಲಿ ಅನ್ನೋದೇ ಹಲವರ ಕೋರಿಕೆ. ವಾಣಿ GS ಹಾಗೂ ನಿವೇದಿತಾರ ಇನ್ನೊಂದಿಷ್ಟು ಬಾತ್ರೂಮ್, ಬೆಡ್ರೂಮ್ ರೀಲ್ಸ್ಗಳು ಬಂದಾಗ ವಾಣಿ ಅವರ ಈ ಡೀಟೇಲ್ಸ್ ನೆನಪಾಗುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ರೀಲ್ಸ್ ನೋಡಿದ ತಕ್ಷಣ ಕೈ ಕಮೆಂಟ್ ನೋಡೋ ಕಡೆಗೆ ಸ್ವೈಪ್ ಮಾಡಿಸುತ್ತೆ. ನೋಡಿದ್ರಲ್ಲ, ನಿವೇದಿತಾ ಅವರ ಜೊತೆ ಡೈಲಿ ಅವರ ರೀಲ್ಸ್ ಅಲ್ಲಿ ಡ್ಯಾನ್ಸ್ ಮಾಡೋ ಇವರು ವಾಣಿ ಅಂತ. ನಿವೇದಿತಾ ಅವರ ಕಾಲೇಜ್ ಫ್ರೆಂಡ್ ಆಗಿದ್ದು ಈಗ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ಇನ್ನು ಇಬ್ರು ಒಟ್ಟಿಗೆನೆ ರೀಲ್ಸ್ ಅನ್ನ ಮಾಡ್ತಾರೆ. ಇನ್ನು ಆ ರೀಲ್ಸ್ ಗಳಿಗೆ ಎಷ್ಟೇ ಬ್ಯಾಡ್ ಕಮೆಂಟ್ ಬಂದ್ರು ಕೂಡ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ತುಂಬಾ ಸ್ಪೋರ್ಟಿವ್ ಆಗೇ ಇದ್ದಾರೆ. ನಿಜಕ್ಕೂ ಇವರ ಫ್ರೆಂಡ್ಶಿಪ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.